ನಮಸ್ತೆ, ವೆಲ್ಕಮ್ ಟು ಡೇ ಒನ್ ಆಫ್ ಫೈಟರ್ ಕೋಹ್ಲಿ ಜರ್ನಿ. ನಾನು ನಿಮ್ಮ ಮಂಗಳೂರಿನ ಹುಡುಗ. ಇವತ್ತು ನಮ್ಮ ಫಾರ್ಮಲ್ಲಿ ಅಂದರೆ ನಮ್ಮ ಮನೆಯಲ್ಲಿ 3 ಹೆಣ್ಣು ಕೋಳಿಗಳು ಒಂದೇ ದಿನ ಮೊಟ್ಟೆ ಇಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಆ್ಯಕ್ಚುಲಿ ನಾರ್ಮಲ್ ಅಲ್ಲ. ಸೊ ಇದು ನಾನು ಸ್ಟಾರ್ಟ್ ಮಾಡಲಿಕ್ಕೆ ಒಳ್ಳೆಯ ದಿನ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೀವು ನೋಡ್ಬೋದು ಇಲ್ಲಿ ಬೇರೆ ಬೇರೆ ಜಾಗದಲ್ಲಿ ಮೊಟ್ಟೆ ಇಟ್ಟಿದ್ದು ತೋರಿಸ್ತಾ ಇದ್ದೇನೆ. ಹಾಗೆ ಯಾವ ಕೋಳಿ ಮೊಟ್ಟೆ ಇಟ್ಟಿದೆ ಆ್ಯಂಡ್ ಯಾವ ಹುಂಜಕ್ಕೆ ಇದು ಬಿದ್ದಿದೆ ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ, ಕೊನೆವರೆಗೂ ನೋಡಿ. ಮತ್ತು ಇನ್ನೊಂದು ಕೋಳಿ ನಿನ್ನೆಗೆ ಮೊಟ್ಟೆ ಇಡಲಿಕ್ಕೆ ಸ್ಟಾಪ್ ಮಾಡಿದೆ. ಟೋಟಲ್ 11 ಮೊಟ್ಟೆ ಆಗಿದೆ ಆ್ಯಂಡ್ ಅದು ಇವತ್ತಿಂದ ಕಾವು ಕೊಡಲಿಕ್ಕೆ ಕೂತಿದೆ, ಅದನ್ನು ತೋರಿಸ್ತೇನೆ. ಅದು ಕೂಡ ಫುಲ್ ಪ್ರೊಸೆಸ್ 21 ದಿನಕ್ಕೆ ಆಗುವಾಗ ಮೊಟ್ಟೆಯಿಂದ ಮರಿ ಬರುತ್ತಾ ಅದು ಕೂಡ ತೋರಿಸ್ತೇನೆ, ಫುಲ್ ಡೀಟೇಲಾಗಿ ನೋಡಿ. ಇಷ್ಟೊತ್ತು ನೋಡಿದ ಮೊಟ್ಟೆಗಳು ಎಲ್ಲ ಒಳ್ಳೆ ಬ್ರೀಡ್ ಇರುವಂಥ ಕೋಳಿಗಳು ಇಟ್ಟದ್ದು ಮೊಟ್ಟೆಗಳೆಲ್ಲ. ಈಗ ನಿಮಗೆ ಕೋಳಿಗಳನ್ನು ತೋರಿಸ್ತೇನೆ. ಇದು ಕೋಳಿ ನೋಡ್ಬೋದು ನೀವು, ಕಪ್ಪು ಬಣ್ಣದ ಕೋಳಿ. ಇದು ಫಸ್ಟ್ ಟೈಮ್ ಮೊಟ್ಟೆ ಇಡೋದು, ಫಸ್ಟ್ ಇದು ಬ್ಯಾಚ್. ಇದರ ಸೈಜ್ ನೋಡ್ಬೋದು, 1.5 to 2 kg ಇದೆ. ಇದರ ಮರಿಗಳು ಕೂಡ ಒಳ್ಳೆ kg ಬರುತ್ತೆ, ಅಂದರೆ ಒಳ್ಳೆ ಫೈಟ್ ಬರುತ್ತೆ. ಇನ್ನೊಂದು ಕೋಳಿ ನೀವು ನೋಡ್ಬೋದು, ಬಿಳಿ ಬಣ್ಣದ ಕೋಳಿ. ಇದು ಒಳ್ಳೆ ದೊಡ್ಡ ಸೈಜ್ ಬರುತ್ತೆ. ಈ ಕೋಳಿ ಒಂದು ಸುಮಾರು 2-2.5 kg ಇದೆ. ಇದರ ಮರಿಗಳು 3 to 4 kg ಬರುತ್ತೆ. ಪಕ್ಕದಲ್ಲಿರುವ ಹುಂಜಕ್ಕೇ ಇದು ಬಿದ್ದಿರೋದು. ಹುಂಜ ಕಲರ್ ನೋಡಿ ನಾವು ಹೇಳ್ಬೋದು ಅದು ಪಂಚಮಿ ಕೋಳಿ. ನಮ್ಮ ಕಡೆ ಪಂಚಮಿ ಅಂತ ಹೇಳ್ತಾರೆ ಆ ಕೋಳಿಗೆ. ತುಂಬ ಒಳ್ಳೆ ಬ್ರೀಡ್ ಇದ್ದು ಕೋಳಿ ಅದು ಅದರ ತಾಯಿ ಆ್ಯಕ್ಚುಲಿ ನಮ್ಮ ಅಜ್ಜಿ ಮನೆಯಿಂದ ತಂದದ್ದು. ಒಳ್ಳೆ ಮರಿಗಳನ್ನು ಕೊಟ್ಟಿದೆ. ಆ್ಯಂಡ್ ಇನ್ನೊಂದು ಕೋಳಿ ನೀವು ನೋಡ್ಬೋದು, ಇದು ಕೂಡ ಕಪ್ಪು ಬಣ್ಣದ ಕೋಳಿ. ಇದು ಕೂಡ ಒಳ್ಳೆ ಸೈಜ್ ಬರುತ್ತೆ, ಒಳ್ಳೆ ಬ್ರೀಡ್ ಇದ್ದು ಕೋಳಿ. ಇವತ್ತಿಗೆ ಮೊಟ್ಟೆ ಇಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪಕ್ಕದಲ್ಲಿ ಕಾಣ್ತಿದ್ದೆಲ್ಲ ಹುಂಜ, ಅದೇ ಹುಂಜಕ್ಕೆ ಇದು ಮೊಟ್ಟೆ ಬಿದ್ದಿರೋದು. ಆ್ಯಂಡ್ ಆ ಹುಂಜದ ಹೆಸರು ನಾವು ಕುಪ್ಪಲ ಅಂತ ಹೇಳ್ತೇವೆ, ಕಪ್ಪು ಕುಪ್ಪಲ ಅಂತ. ಅದರದ್ದು ಜಾತಿ ಅದು ಕಪ್ಪು ಕುಪ್ಪಲ. ಒಳ್ಳೆ ಫೈಟ್ ಇರುತ್ತೆ, ಅದಕ್ಕೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಈ ಕೋಳಿಗೆ, ಈ ಟೈಪ್ ಇದು ಕೋಳಿಗೆ. ಮತ್ತು ಪಂಚಮಿ ಕೋಳಿಗೂ ಹಾಗೆ ಒಳ್ಳೆ, ಅದರ ಕಲರ್ ನೋಡಿ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಈಗ ತೋರಿಸಿದ್ದ 3 ಹೆಣ್ಣು ಕೋಳಿಗಳಿದೆಯಲ್ಲ, ಅದೇ 3 ಹೆಣ್ಣು ಕೋಳಿಗಳು ಮೊಟ್ಟೆ ಇಡಲಿಕ್ಕೆ ಇವತ್ತು ಸ್ಟಾರ್ಟ್ ಮಾಡಿರೋದು. ಈಗ ನಾನು ಇನ್ನೊಂದು ತೋರಿಸ್ತೇನೆ, ಇನ್ನೊಂದು ಹೆಣ್ಣು ಕೋಳಿ. ಅದು ಮೊಟ್ಟೆ ಇಡಲಿಕ್ಕೆ ನಿನ್ನೆ ಸ್ಟಾಪ್ ಮಾಡಿದೆ. ಟೋಟಲ್ 11 ಮೊಟ್ಟೆ ಆಗಿದೆ. ಈ ಕೋಳಿ 11 ಮೊಟ್ಟೆ ಇಟ್ಟಿದ್ದೆ, ಜಾಸ್ತಿ ಇಟ್ಟಿದ್ದೆ ಮೇ ಬಿ, ನಮ್ಗೆ ನೋಡಿಲ್ಲ. ನಾವು ನೋಡುವಾಗ ಸ್ವಲ್ಪ ಲೇಟ್ ಆಗಿತ್ತು, ಎಲ್ಲಿ ಇಟ್ಟಿದ್ದೆ ಗೊತ್ತಿರಲಿಲ್ಲ. ಸೊ ಸಿಕ್ಕಿದ್ದು ನಮಗೆ 11 ಮೊಟ್ಟೆ. ಅದನ್ನು ಇಟ್ಟು ಕಾವಿಗೆ ಕೂರಿಸಿದ್ದೀವಿ. ನಿನ್ನೆ ಕಾವಿಗೆ ಕೂತಿದೆ. ಇನ್ನು 21 ದಿನದಲ್ಲಿ ಮೊಟ್ಟೆ ಹೊಡೆಯುವ ಚಾನ್ಸ್ ಇದೆ. ಸೊ 21 ದಿನ ಆದಮೇಲೆ ತೋರಿಸ್ತೇನೆ ನಾನು, ಅದು ಎಷ್ಟು ಮೊಟ್ಟೆ ಇತ್ತು, ಎಷ್ಟು ಮೊಟ್ಟೆ ಮರಿ ಹೊಡೆದಿದೆ, ಎಷ್ಟು ವೇಸ್ಟ್ ಆಗಿದೆ ಆ್ಯಂಡ್ ಮರಿಗಳು ಹೇಗಿದ್ದಾವೆ ಎಲ್ಲ ಡೀಟೇಲಾಗಿ ತೋರಿಸ್ತೇನೆ 21 ದಿನ ಆದಮೇಲೆ. ಆ್ಯಕ್ಚುಲಿ ನಾವು ಕೋಳಿ ಸಾಕೋದಿದ್ದು ಮೊದಲಲ್ಲ, ಮುಂಚೆಯಿಂದಲೂ ಸಾಕ್ತಿದ್ದೇವೆ. ಚಿಕ್ಕಿರುವಾಗಿಂದಲೂ ನನ್ನ ತಂದೆ ಆಗಿರ್ಬೋದು, ತಾತ ಆಗಿರ್ಬೋದು, ಎಲ್ಲ ಮುಂಚೆಯಿಂದಲೂ ಸಾಕ್ತಾ ಬಂದಿದ್ದೇವೆ ಫೈಟರ್ ಕೋಳಿಗಳನ್ನು. ಅಪ್ಪ ಅಜ್ಜ ಎಲ್ಲ ಮುಂಚೆ ಅಂಕಕ್ಕೆ ಹೋಗ್ತಿದ್ರು, ಸೊ ಸಾಕ್ತಿದ್ದೇವೆ. ಈಗ ಸ್ಪೆಷಲಾಗಿ ನಾನು ಏನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದರೆ, ಮುಂಚೆ ಸಾಕ್ತಿದ್ವಿ ನಾವೇ, ಯಾರಿಗೂ ಕೊಡ್ತಿರಲಿಲ್ಲ, ಎಷ್ಟು ಕೋಳಿ ಅದು ಕೊಡ್ತಿರಲಿಲ್ಲ. ನಾವು ಅದನ್ನು ಅಂಕಕ್ಕೆ ಕರ್ಕೊಂಡೋಗಿ ಕಟ್ತಿದ್ವು ಮುಂಚೆಯಿಂದಲೂ. ಬಟ್ ಈಗ ಏನಂದರೆ ನಾನು ಸ್ಟಾರ್ಟ್ ಮಾಡಿದ್ದೇನೆ, ಕೋಳಿ ಮರಿ ಮಾಡಿ ಹುಂಜ ಮಾಡಿ ನೆಕ್ಸ್ಟ್ ಮಾರಾಟ ಮಾಡುವಂಥ ಒಂದು ಪ್ಲ್ಯಾನ್ ಹಾಕಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈ ನನ್ನ ಸಣ್ಣ ಪ್ರಯತ್ನಕ್ಕೆ ಜಯ ಸಿಗ್ತದಂತ ಮುಂದಿನ ದಿನಗಳಲ್ಲಿ ನೋಡುವ ಹೇಗಾಗುತ್ತಂತ. ಇದು ಒಂದು ಕೋಳಿ ಇನ್ನೊಂದು 21 ದಿನದಲ್ಲಿ ಮರಿ ಮಾಡ್ಬೋದು. ಬಟ್ ಇದು ಉಳಿದ 3 ಕೋಳಿಗಳು ಇನ್ನೊಂದು 15 to 20 ಮೊಟ್ಟೆ ಇಟ್ಟು ನೆಕ್ಸ್ಟ್ ವಾಪಸ್ 21 ದಿನ ಕಾವಿಗೆ ಕೂತು ಮೊಟ್ಟೆ ಇಡುವಾಗ ಇನ್ನೂ ಒಂದು ಮಿನಿಮಮ್ 40 ದಿನ ಬೇಕಾಗ್ತದೆ ಮರಿ ಬರಲಿಕ್ಕೆ. ಸೊ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ, 30 ಮರಿ ಬೇರೆ ಕಡೆಯಿಂದ ಆರ್ಡ್ರ್ ಮಾಡಿ ತಗೊಂಡಿದ್ದೇನೆ. ಒಳ್ಳೆ ಫೈಟರ್ ಕೋಳಿನ ತಮಿಳ್ನಾಡಿಂದ ತರಿಸ್ತಿದ್ದೇನೆ. 1 ಮಂತಿದ್ದು ಚಿಕ್ಸನ್ನು ತಮಿಳ್ನಾಡಿಂದ ತರಿಸ್ತಿದ್ದೇನೆ. ಅದಿನ್ನು ನೆಕ್ಸ್ಟ್ ವೀಕಲ್ಲಿ ಬರುತ್ತೆ. ಆ ಚಿಕ್ಸ್ ಬಂದಮೇಲೆ ಡೈಲಿ ವೀಡಿಯೋ ಮಾಡಿ ತೋರಿಸ್ತೇನೆ, ಅದನ್ನು ಹೇಗೆ ಮೇಂಟೈನ್ ಮಾಡೋದು, ಹೇಗಾಗುತ್ತೆ, ಅದರ ಮೇಂಟೆನೆನ್ಸ್ ಏನು, ಅದಕ್ಕೆ ಯಾವ ಎಲ್ಲ ಫುಡ್ಡು ಕೊಡ್ತೇವೆ, ಯಾವ ಮೆಡಿಸಿನ್ ಕೊಡ್ತೇವೆ, ಹೇಗೆ ಫೈಟರ್ ಕೋಳಿಯನ್ನು ಹೇಗೆ ಸಾಕೋದು ಅಂತ ನಾನು ಯೂಟ್ಯೂಬಲ್ಲಿ ನೋಡಿದ್ದೇನೆ. ಬಟ್ ಡೀಟೇಲಾಗಿ ಯಾರು ಸಹ ತೋರಿಸ್ತಿಲ್ಲ. ಡೇ 1ಇಂದ ಅದು ದೊಡ್ಡದಾಗಿ ಫೈಟರ್ ಆಗುವವರೆಗೆ ಕಂಟಿನ್ಯೂಸ್ ಅಂತ ಯಾರು ತೋರಿಸ್ತಾ ಇಲ್ಲ. ಎಷ್ಟು ಯಾವುದಾದ್ರೂ ಒಂದೊಂದು ದಿನ ತೋರಿಸ್ತಿದ್ದಾರೆ. ಸೊ ನಾನು ಡಿಸೈಡ್ ಮಾಡಿದ್ದೇನೆ, ಡೈಲಿ ತೋರಿಸಬೇಕು, ಡೈಲಿ ಹೇಗೆ ಅದು ಗ್ರೋತ್ ಆಗುತ್ತೆ ಅಂತ ತೋರಿಸಬೇಕು ಅಂತ ನಾನೊಂದು ಅಂದ್ಕೊಂಡಿದ್ದೇನೆ. ಸೊ ಸಪೋರ್ಟ್ ಹೀಗೇ ಇದ್ದರೆ, ಒಳ್ಳೆಯ ಸಪೋರ್ಟ್ ಬಂದರೆ ಡೈಲಿ ವೀಡಿಯೋ ಮಾಡಿ ಹಾಕ್ತಾ ಇರ್ತೇನೆ. ಇಲ್ಲಾಂದರೆ ವಾರಕ್ಕೊಮ್ಮೆ
ವಿಡಿಯೋ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೇನೆ. ಇನ್ನು ಇದಕ್ಕೊಂದು ಪರ್ಟಿಕ್ಯುಲರಾಗಿ ದೊಡ್ಡ ಗೂಡನ್ನು ಮಾಡ್ತಾ ಇದ್ದೇನೆ. ಅದು ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡಲಿಕ್ಕಿದೆ. ಆ ವರ್ಕನ್ನು ಒಂದು 14 ಗೂಡು ಬರುವಂಥ ಒಂದು ಫಾರ್ಮ್ ಥರ ಒಂದು ರೆಡಿ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವೀಕಲ್ಲಿ ರೆಡಿ ಮಾಡ್ತೇನೆ. ಅದಾದಮೇಲೆ ಚಿಕ್ಸ್ ಬರುತ್ತೆ. ಅದಾದಮೇಲೆ ಅದರಲ್ಲಿ ಚಿಕ್ಸ್ ಹಾಕಲಿಕ್ಕಿದೆ. ನಾನು ತರಿಸುವಂಥ ಚಿಕ್ಸ್ ಏನಿದೆ ತಮಿಳ್ನಾಡಿಂದ ತರಿಸೋದು ಕಾಸ್ಟ್ಲಿದ್ದು. ಸೊ ಅದನ್ನು ಜೋಪಾನವಾಗಿ ನೋಡಬೇಕಾಗ್ತದೆ. ಆ್ಯಂಡ್ ಅದರಲ್ಲಿ 30 ಚಿಕ್ಸ್ ಈಗ ಫಸ್ಟಿಗೆ ತರಿಸ್ತಾ ಇದ್ದೇನೆ ಹೇಗತ್ತೆ ಅಂತ ನೋಡಲಿಕ್ಕೆ. ಆ 30ರಲ್ಲಿ ಮೇಲ್ಸ್ ಇರ್ಬೋದು, ಫೀಮೇಲ್ಸ್ ಇರ್ಬೋದು, ಮಿಕ್ಸ್ ಆಗಿ ಬರುತ್ತೆ. ಅದು ಈಗ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಅದು ಜಸ್ಟ್ 1 ಮಂತಿದ್ದು ಚಿಕ್ಸ್. ಅದು ಆ ಸಣ್ಣ ಚಿಕ್ಸ್ ಒಂದು ದೊಡ್ಡದಾಗಿ ಫೈಟರ್ ಕೋಳಿಯಾಗಿ ಅದನ್ನು ಸೇಲ್ ಮಾಡಬೇಕು ಅಂತ ಹೇಳಿದರೆ ಒಂದು ಮಿನಿಮಮ್ 10ರಿಂದ 12 ತಿಂಗಳು ಬೇಕಾಗುತ್ತೆ. ಮಿನಿಮಮ್ ಅಷ್ಟು ಬೇಕಾಗುತ್ತೆ. ಯಾಕೆಂದರೆ ಅಲ್ಲಿವರೆಗೆ ಅದು ರೆಡಿ ಆಗಿರೋದಿಲ್ಲ ಫೈಟರ್ಗೆ. ಯಾರಾದರೂ ತಗೊಳ್ಬೇಕಂದ್ರೆ ಅಷ್ಟು ಟೈಮ್ ಕಾಯಲೇಬೇಕಾಗ್ತದೆ. ನನಗೆ ಅಂಕದ ಕೋಳಿಗಳಲ್ಲಿ, ಫೈಟರ್ ಕೋಳಿಗಳಲ್ಲಿ ಮುಂಚಿನಿಂದಲೂ ಆಸಕ್ತಿ ಜಾಸ್ತಿ ಇತ್ತು. ಸೊ ಮುಂಚಿನಿಂದಲೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಈಗ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಸೊ ಯೂಸ್ ಮಾಡಿ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅಂಕದ ಕೋಳಿಗಳಲ್ಲಿ ಬೇರೆ ಬೇರೆ ರೀತಿಯ ಜಾತಿಗಳು ಬರುತ್ತೆ. ಬ್ರೀಡ್ ವೈಸ್ ಬರುತ್ತೆ, ಸೈಜ್ ವೈಸ್ ಬರುತ್ತೆ, ಲೊಕೇಶನ್ ವೈಸ್ ಬರುತ್ತೆ. ನಮ್ಮ ಹತ್ರ ಈಗ ಇರೋದು ಎಲ್ಲ ಪ್ಯೂರ್ ಹೋಮ್ ಬ್ರೀಡ್, ಮನೆಯಿಂದಲೇ ಹೋಮ್ ಬ್ರೀಡ್ ಇರೋದು. ಈಗ ಸದ್ಯಕ್ಕೆ ನಾನು ತೋರಿಸಿದ ಕೋಳಿಗಳಾಗಿರ್ಬೋದು, ಮೊಟ್ಟೆಗಳಾಗಿರ್ಬೋದು, ಎಲ್ಲ ಹೋಮ್ ಬ್ರೀಡ್ ಇರೋದು. ಬಟ್ ಈಗ ನಾನು ನೆಕ್ಸ್ಟ್ ತಮಿಳ್ನಾಡಿಂದ ತರಿಸಿದೆ, ಅದು ಸೇಲಂ ಕೋಳಿಗಳು. ಒಂದು ಸೈಜ್ ದೊಡ್ಡದು ಬರುತ್ತೆ. ಇಲ್ಲಿ ಹಾಗೆಲ್ಲ ಸೈಜ್ ದೊಡ್ಡದು ಬರುತ್ತೆ. ಅದೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತಿರೋದು ನಾನು. ಬೇರೆ ಎಲ್ಲ ಹೋಮ್ ಬ್ರೀಡ್ ಮನೆಯದ್ದೇ. ಈ 3 ಕೋಳಿಗಳೇನಿದೆ ಅದು ಹೋಮ್ ಬ್ರೀಡೇ. ನೆಕ್ಸ್ಟ್ ಬರೋದು ಮಾತ್ರ ತಮಿಳ್ನಾಡಿಂದ. ಆ್ಯಂಡ್ ನಾನು ಬೇರೆ ಫೀಮೇಲ್ ಕೋಳಿಗಳನ್ನು ಕೂಡ ತರಿಸಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಒಂದು 2-3 ಫೀಮೇಲ್ ಕೋಳಿಗಳನ್ನು ತರಿಸಿ ಮತ್ತು ಅದಕ್ಕೆ ಮೊಟ್ಟೆ ಇಡುವ ಹಾಗೆ ಮಾಡಿ ನೆಕ್ಸ್ಟ್ ಸಾಕಬೇಕು, ಮೊಟ್ಟೆ ಮರಿಗಳನ್ನು ಜಾಸ್ತಿ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಕೇಳಿದ್ದೇನೆ ಎಲ್ಲಿ ಇದೆ ಅಂತ. ಸೊ ಒಳ್ಳೆಯದು ಸಿಕ್ಕಿದರೆ ಅದನ್ನು ಕೂಡ ತರಿಸೋದು. ಈಗ ಫಸ್ಟಿಗೆ ನಂದು ನೆಕ್ಸ್ಟ್ ವೀಕಲ್ಲಿ ಗೂಡಾಗುತ್ತೆ. ನೆಕ್ಸ್ಟ್ ತಮಿಳ್ನಾಡಿಂದ ಚಿಕ್ಸ್ ಬರುತ್ತೆ. ಅದನ್ನು ತರಲಿಕ್ಕೆ ಹೋಗೋದು, ರೈಲ್ವೆ ಸ್ಟೇಷನ್ಗೆ ಹೋಗೋದು, ತರೋದು, ಗೂಡು ಮಾಡೋದು ಎಲ್ಲ ಕಂಪ್ಲೀಟ್ ಪ್ರೊಸೆಸ್ ನಿಮಗೆ ತೋರಿಸ್ತೇನೆ. ಇದು ನಾನು 0ದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಫುಲ್ ಪ್ರೊಸೆಸ್ 1 ಇಯರ್ ಆದರೆ 1 ಇಯರ್ ಕಂಪ್ಲೀಟ್ ಪ್ರೊಸೆಸ್ ತೋರಿಸ್ತೇನೆ ನಿಮಗೆ. ಸೊ ನೀವು ಕಲಿಬೋದು. ನೀವು ಕೂಡ ನೆಕ್ಸ್ಟ್ ಟ್ರೈ ಮಾಡೋದಾದರೆ ಮಾಡ್ಬೋದು. ಹೆಲ್ಪ್ ಆಗುತ್ತೆ ನಿಮಗೆ. ಸೊ ನೀವು ನೋಡಿ, ತಪ್ಪದೆ ನೋಡಿ. ಡೈಲಿ ಹಾಕ್ತಾ ಇರ್ತೇನೆ. ಡೈಲಿ ಆಗಿಲ್ಲ ಅಂದರೂ ವಾರಕ್ಕೊಮ್ಮೆ ಹಾಕ್ತಾ ಇರ್ತೇನೆ. ಸಪೋರ್ಟ್ ಮಾಡಿ. ಒಂದು ಪುಟ್ಟ ಕನಸನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇದನ್ನು. ಸೊ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಜರ್ನಿಯಲ್ಲಿ ನೀವು ಕೂಡ ಒಟ್ಟಿಗಿರಿ. ಸೊ ನನಗೂ ಖುಷಿಯಾಗುತ್ತೆ, ನೀವು ನೋಡಿ ನಿಮಗೂ ಎಂಟರ್ಟೈನ್ಮೆಂಟ್ ಮಾಡ್ತೇನೆ. ಸೊ ನನ್ನ ಪ್ರೊಸೆಸ್ ಜರ್ನಿಯಲ್ಲಿ ನೀವು ಕೂಡ ಪಾಲುದಾರರಾಗಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ.